ಶೌರ್ಯ ಮತ್ತು ಸಾಹಸದ ಪ್ರತೀಕ ಮದಕರಿ ನಾಯಕ ಬುಲೆಟ್ ಚಂದ್ರು. ಚಾಮರಾಜನಗರದಲ್ಲಿ ರಾಜವೀರ ಮದಕರಿ ನಾಯಕ ಪುಣ್ಯಸ್ಮರಣೆ. ಚಾಮರಾಜನಗರ ರಾಜವೀರ ಮದಕರಿ ನಾಯಕರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದು ಸ್ವಾಭಿಮಾನಿ, ಶೌರ್ಯ ಮತ್ತು ಸಾಹಸದ ಪ್ರತೀಕ ಎಂದು ನಾಯಕ ಸಮುದಾಯದ ಯುವ ಮುಖಂಡ ಬುಲೆಟ್ ಚಂದ್ರು ಹೇಳಿದರು. ನಗರದ ಶ್ರೀ ವಾಲ್ಮೀಕಿ ಆಟೋ ನಿಲ್ದಾಣದಲ್ಲಿ ನಾಯಕ ಸಮುದಾಯದ ವತಿಯಿಂದ ನಡೆದ ರಾಜವೀರ ಮದಕರಿ ನಾಯಕ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಮದಕರಿ ನಾಯಕರ ಆಳ್ವಿಕೆಯ ಅವಧಿಯಲ್ಲಿ ಕೈಗೊಂಡ ಹಲವು ರಾಜಕೀಯ ನಿರ್ಣಯಗಳು ಚಿತ್ರದುರ್ಗ ಸಂಸ್ಥಾನದ ಕೀರ್ತಿಯನ್ನು ದಕ್ಷಿಣ ಭಾರತದಲ್ಲೆಲ್ಲ ಹರಡಲು ಕಾರಣವಾಯಿತು. ಅವರ ಆಳ್ವಿಕೆಯಿಂದಾಗಿಯೇ ಚಿತ್ರದುರ್ಗ ಸಂಸ್ಥಾನವು ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಯಿತು. ಮುಖ್ಯವಾಗಿ ಶ್ರೀರಂಗಪಟ್ಟಣದ ನವಾಬರು ಮತ್ತು ಮರಾಠ ಪೇಶ್ವೆಗಳೊಡನೆ ಮದಕರಿ ನಾಯಕರು ಇಟ್ಟುಕೊಂಡಿದ್ದ ರಾಜಕೀಯ ಬಾಂಧವ್ಯ ಮತ್ತು ನಡೆಸಿದ ಹೋರಾಟಗಳು ಆತನ ರಾಜಕೀಯ ದೂರದೃಷ್ಟಿ ಹಾಗೂ ಶೌರ್ಯ ಸಾಹಸಗಳನ್ನು ಪ್ರತಿನಿಧಿಸುತ್ತವೆ ಎಂದರು. ಬದುಕಿನ ಬಹುಕಾಲು ಯುದ್ಧೋತ್ಸವಗಳಲ್ಲೇ ಭಾಗಿಯಾಗುತ್ತಿದ್ದ ಮದಕರಿ ನಾಯಕರು ಸಂಸ್ಥಾನವನ್ನ ಬಲಪಡಿಸುವಲ್ಲಿ, ರಾಜ್ಯವನ್ನ ಸುಭಿಕ್ಷೆಯಿಂದ ಇಟ್ಟುಕೊಳ್ಳುವಲ್ಲಿ ವಹಿಸುತ್ತಿದ್ದ ಪಾತ್ರ ವಿಶೇಷವಾದದ್ದು. ಅವರ ತತ್ವಾದರ್ಶವನ್ನ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು, ಆಟೋ ಮಂಜು, ಸುಬ್ರಹ್ಮಣ್ಯ, ಮಹದೇವ ನಾಯಕ, ಲಕ್ಷ್ಮಣ, ಮಹೇಶ್ ನಾಯಕ, ಶ್ರೀನಿವಾಸ್, ಬಂಗಾರ ನಾಯಕ, ರಂಗಸ್ವಾಮಿ, SMBT, ಸಿದ್ದರಾಜು, ರಾಜಣ್ಣ, ಚಂದ್ರು, ಸಂತು, ನಾಗೇಶ್, ಮಣಿ, ಗುರು, ಸಿದ್ದರಾಜು, ರಾಘು, ಶ್ರೀನಿವಾಸ್, ಚೇತನ್, ಕಿರಣ್, ಮನು ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಸಾಕಷ್ಟು ಬಿರುದುಗಳನ್ನ ಹೆಸರುಗಳಲ್ಲಿ ಕೂಗ್ತಾ ಇರ್ತಾರೆ ಜನ. ರಾಜವೀರ ಮದಕರಿ ನಾಯಕ, ಗಂಡುಗಲ್ಲಿ ಮದಕರಿ ನಾಯಕ ಹಾಗೂ ದುರ್ಗದ ಹುಲಿ ಅಂತ ಸಾಕಷ್ಟು ಹೆಸರುಗಳಲ್ಲಿ ಮದಕರಿ ನಾಯಕರ ಕೂಗಿಸ್ತಾ ಇರ್ತಾರೆ. ಅಂತ ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ಪಟ್ಟಕ್ಕೆ ಏರಿಸುವ ಒಂದು ಕೆಲಸವನ್ನು ಆಗಿರ್ತದೆ. ಆ ಚಿಕ್ಕ ವಯಸ್ಸಿನ ಒಂದು ಬಾಲಕ ಮುಂದೊಂದು ದಿನ ಒಂದು ಮದ ಹೊತ್ತಿರುವಂಥ ಆನೆಯನ್ನು ನೆಲಕ್ಕೆ ಬೀಳಿಸೋದ್ರಲ್ಲಿ, ಅದೇ ಒಂದು ಏನು ಪ್ರಜೆಗಳನ್ನ ಒಂದು ಯೋಗ ಸಮಾಜದಲ್ಲಿ ಒಂದು ಬಾಂಧವ್ಯದಿಂದ ನೋಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಅವರು ಏನು ಮದಕರಿ ನಾಯಕರು ಒಂದು ಒಳ್ಳೆ ಆಡಳಿತಗಾರರು, ಒಳ್ಳೆ ಒಂದು ಇದರಲ್ಲಿ ಇರ್ತಕ್ಕಂಥವ್ರು. ಅವರೆಲ್ಲ ಇವತ್ತು ನಾಯಕ ಸಮಾಜದ ಮುಖಂಡರು ಹಾಗೂ ನಾಯಕ ಸಮಾಜದ ಯುವಕರಿಂದ ಇವತ್ತು ನಾಯಕ ಪುಣ್ಯಸ್ಮರಣೆ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಅನೇಕ ಕೂಡ ಮಾಡಲಾಗಿದೆ. ಇವತ್ತು ಏನು ಮದಕರಿ ನಾಯಕರ ಒಂದು ಪುಣ್ಯಸ್ಮರಣೆ ಇದೆ. ಇವತ್ತು ಎಲ್ಲ ಒಂದು ಮುಖಂಡರುಗಳು, ಯುವಕರುಗಳು ಎಲ್ಲ ಸೇರಿ ಇವತ್ತಿನ ದಿವಸ ಇದನ್ನು ವಿಜೃಂಭಣೆಯಾಗಿ ಆಚರಿಸಿದ್ದಾರೆ. ಶ್ರೀ ಮದಕರಿ ನಾಯಕರು 1747ರಲ್ಲಿ ಜನಿಸಿದ ಒಂದು ಊರಲ್ಲಿ ಅವರು 1747ರಲ್ಲಿ ಒಂದು ಊರಲ್ಲಿ ಜನಿಸಿದ ನಂತರ 1787ರಲ್ಲಿ ಅವರು ನಿಧನ ಹೊಂದಿರ್ತಾರೆ. ಅವರು ನಿಧನ ಹೊಂದಿದ ತಕ್ಷಣ ಅವರು ಒಂದು ವೀರ ಮದಕರಿ ನಾಯಕರು ಒಂದು ಎಲ್ಲರಿಗೂ ಕೂಡ ಶ್ರೀ ಮದಕರಿ ನಾಯಕರ ಒಂದು ಸ್ಮರಣೆಯ ದಿವಸ ಒಂದು ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೇನೆ.